ಏನೋ ಒಂದು ಆಸಕ್ತಿಯಿಂದ ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾವು ಕುಣಿಗಲ್ ಭಗೀರಥ ಅಂತ ಅವ್ರ ಹೆಸರು. ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ಆದರೂ ಪೊಲಿಟಿಷಿಯನ್ ಆಗಿ ಜನಸೇವೆ ಮಾಡೋದ್ರಲ್ಲಿ ಕೈ ಎತ್ತಿ ಕೈ ಆಗಿದೆ. ಯಾಕೆ ಅಂತ ಹೇಳ್ತಿದ್ದರೆ ಕೋವಿಡ್-19 ನಾವು ಅವ್ರನ್ನ ನೋಡಿದ್ದೀವಿ, ನೀವು ನೋಡಿದ್ದೀರಾ. ಹೇಗೆ ಒಬ್ಬ ಲಾರಿ ಮೇಲೆ ಕೂತ್ಕೊಂಡು, ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು, ಎಲ್ಲೆಲ್ಲಿ ಬೇಕೋ ಅಲ್ಲೇ ನಿಂತ್ಕೊಂಡು, ತರಕಾರಿಗಳಾಗಲಿ ಇದಾಗಲಿ ಎಲ್ಲ ಕಷ್ಟದಿಂದ ಅವರು ಸ್ಪಂದಿಸಿದ್ದಾರೆ. ಇವತ್ತು ರೈತರಿಗೆ ಬೇಕಾಗಿರೋದು ನೀರು, ಬೋರ್ವೆಲ್. ಇವತ್ತು ಹಸುಗಳಿಗೆ ಹುಲ್ಲು ಸಾಕಣೆ ಮಾಡೋದಕ್ಕೆ ಹುಲ್ಲು ನೀರು ಇಲ್ಲ ಅಂದರೆ ಎಲ್ಲಿ ಹೋಗ್ತೀರಾ? ಇವತ್ತು ಇನ್ಫ್ಲೇಷನ್ ರೇಟ್ ಎಷ್ಟಾಗಿದೆ, ಇಂಡಿಯಾದ ಇನ್ಫ್ಲೇಷನ್ ರೇಟ್ ಎಷ್ಟಾಗಿದೆ. ಇವತ್ತು ಮನೇಲಿ BE ಮಾಡಿ, ಇಂಜಿನಿಯರಿಂಗ್ ಮಾಡಿ, BSc ಮಾಡಿ, BCom ಮಾಡಿರೋರು ಮನೇಲಿ ಎಷ್ಟು ಜನ ಇದ್ದಾರಾ? ಕೆಲಸ ಸಿಕ್ಕಿದ್ದೀರಾ? ಸ್ವಯಂ ಪ್ರೇರಿತ ಒಂದು ಒಂದೇ ಒಂದು ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅಲ್ವಾ? ನಮ್ಮ DK ಸುರೇಶ್ ಆಗಿರ್ಬೋದು, ಇವು ನಮ್ಮ ರಂಗನಾಥ್ ಆಗಿರ್ಬೋದು. ಸೊ ಈ ಭಗೀರಥ ಅನ್ನೋ ಹೆಸರು ಅವ್ರಿಗೆ ಸೂಟಬಲ್. ಯಾಕೆಂದರೆ ಎಷ್ಟೋ ಕೆರೆಗಳನ್ನ ಎಲ್ಲ ಕಡೆ ಕೆರೆಗಳನ್ನ ನೀರು ತುಂಬಿಸಿದ್ದಾರೆ, ಅಲ್ಲಿಂದ ಇಲ್ಲಿಂದ ತೊಗೊಂಬಂದು. ಅದರಿಂದ ಎಷ್ಟು ಭೂಮಿ ಉತ್ತೇಜನ ಆಗುತ್ತೆ, ಅದರಿಂದ ಬೋರ್ಗಳು ಎಷ್ಟು ಉತ್ತೇಜನ ಆಗುತ್ತೆ, ರೈತರಿಗೆ ಎಷ್ಟು ಯೂಸ್ ಆಗುತ್ತೆ, ಅದನ್ನು ಯೋಚನೆ ಮಾಡಬೇಕು ನಾವು, ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಅವ್ರನ್ನ ಭಗೀರಥ ಅಂತ ನಾನು ಕರೆಯೋದು. ಅಂಥ ವ್ಯಕ್ತಿನ ನಾವು ಕುಣಿಗಲ್ ತಾಲೂಕು ಮತ್ತು ಕುಣಿಗಲ್ ಗ್ರಾಮಗಳು, ಯಾವ್ಯಾವ ಹಳ್ಳಿಗಳು, ಸುತ್ತಮುತ್ತ ಹಳ್ಳಿಗಳು ಎಲ್ಲನೂ ಕೂಡ ಅವರನ್ನು ನಾವು ಉಳಿಸ್ಕೋಬೇಕು. ಇವತ್ತು ಅವ್ರ ಕೆಲಸ ಕಾರ್ಯಗಳು ನಿಮಗೆ ಗೊತ್ತಿದೆ. ಯೂತ್ಗಾಗಿರಲಿ, ಹೆಣ್ಮಕ್ಳಿಗಾಗಿರಲಿ, ಆಮೇಲೆ ನಮ್ಮ ರೈತರಿಗಾಗಿರಲಿ ತುಂಬ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ. ಎವ್ರಿ ಡೇ ಕುಣಿಗಲಲ್ಲಿ ಸುತ್ತತಾನೆ ಇರ್ತಾರೆ. ಅವ್ರ ಸಹಾಯ, ಇವ್ರ ಸಹಾಯ, ಈ ಹಳ್ಳಿ ಆ ಹಳ್ಳಿ ಅಂತ ಬೆಳಗ್ಗೆ ಬಂದರೆ ರಾತ್ರಿ 12 ಗಂಟೆವರೆಗೂ ಮಾಡ್ತಾನೆ ಇರ್ತಾರೆ. ರಾತ್ರಿ 2 ಗಂಟೆ ಆದರೂ ಆಗುತ್ತೆ. ಆ ರೀತಿಯಾದ ಒಂದು ವ್ಯಕ್ತಿತ್ವದ ನಾನು ಹೇಳೋದೇನೆಂದರೆ ಈ ಹುಟ್ಟಿದ ದಿನ ಅವ್ರಿಗೆ ಆಯುಷ್ ಆರೋಗ್ಯ ಇನ್ನೂ ಅವರಿಗೆ ಮುಂದಿನ ಸಿಗಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ರಂಗನಾಥ್ ಸರ್ಗೆ, ನಮ್ಮ ಜನಪ್ರಿಯ ಶಾಸಕರಾದ ನಮ್ಮ ರಂಗನಾಥ್ ಅವರಿಗೆ ಪ್ರೀತಿ ಅಂದ್ರೇ ಜನ ಅಂದ್ರೇ ಪ್ರೀತಿ. ಅದಕ್ಕಿಂತ ದೊಡ್ಡದು ಬೇಕಾಗಿಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಮಕ್ಕಳು ಅವ್ರಿಗೆ ಪೊಲಿಟಿಷಿಯನ್ ಬೇಕಾಗಿಲ್ಲ, ಅವ್ರ ಹೆಸರುಗಳೇ ಸಾಕು. ಪುನೀತ್ ರಾಜ್ಕುಮಾರ್ ಆಗಿರೋದು ಆ ಥರ ವ್ಯಕ್ತಿತ್ವದ ಮನುಷ್ಯ. ಸ್ಥಾನ ಸಿಗಬೇಕು. ಆ ಸ್ಥಾನಗಳೆಲ್ಲ ಟೆಂಪರರಿ ಸರ್, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಬರುತ್ತೆ ತಾನಾಗೆ. ಯಾವಾಗ ಬರುತ್ತೆ ಟೈಮ್ ಬಂದಾಗ ಅದಷ್ಟೇ ಕೂಡಿ ಬರುತ್ತೆ. ಯಾವುದನ್ನು ಹಿಂದಕ್ಕೆ ಹೋಗೋ ಮನುಷ್ಯ ಅಲ್ಲ, ಬರುತ್ತೆ ಟೈಮ್ಗೆ. ಅದು ನಾವು ಬಯಸ್ತೀವಿ ಬಂದಾಗ ಇನ್ನೂ ಒಳ್ಳೆ ಕಾರ್ಯಕ್ರಮಗಳು, ಇನ್ನೂ ಒಳ್ಳೆ ಸಹಾಯ ಹಸ್ತಗಳು ಸಿಗುತ್ತೆ ಅವ್ರ ಕಡೆಯಿಂದ ಎಲ್ಲರಿಗೂ. ರೈತರಿಗೆ ಎಸ್ಪೆಷಲಿ ನಮ್ಮ ಕುಣಿಗಲ್ ಭಾಗದ ಎಲ್ಲ ರೈತರುಗಳು, ಸುತ್ತಮುತ್ತಿನ ಎಲ್ಲ ತಾಲೂಕು ಗ್ರಾಮಗಳಿಗೆ ಒಳ್ಳೆಯ ಸಹಾಯ ಸಿಗುತ್ತೆ. ಪ್ರಯತ್ನ ಮೀರಿ ಮಾಡ್ತಾ ಇದ್ದಾರೆ. ತುಂಬ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಕುಣಿಗಲಲ್ಲಿ. ಎಲ್ಲ ಗ್ರಾಮದಲ್ಲಿ ರೋಡ್ಗಳು ಆಗಲಿ, ಶಾಲೆಗಳಾಗಲಿ, ಅಥವಾ ಯಾವುದೇ ಒಂದು ಮಹಿಳೆಗೆ ಏನೇನು ಬೇಕೋ ಆರೋಗ್ಯ ಕಡೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಸಿಗಬೇಕು ಎಲ್ಲ ಮಾಡಿದ್ದಾರೆ. ಈ ಥರ ನೀವು ನೋಡ್ಬೋದು. ಆರೋಗ್ಯ ಕ್ಷೇತ್ರ ಆಗಲೇ ಆಗ್ತಾ ಇದೆ. ಸ್ವಲ್ಪ ನಡೀತಾ ಇದೆ. ಈಗ ಏನಂದರೆ ಈಗ ಗೊತ್ತಿದೆ ನಿಮಗೆ ಇನ್ಫ್ಲೇಷನ್ನು ಮತ್ತು ಈಗಿನ ಎಕನಾಮಿ ಹೇಗಿದೆ, ಇವತ್ತಿನ ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ, ಅದಕ್ಕೆಲ್ಲ ಈಸಿ ಅಲ್ಲ. ನಾವು ಹೇಳ್ಬೋದು ಒಂದೊಂದು ಸೆಂಟೆನ್ಸಲ್ಲಿ ಹಿಂಗೆ ಮಾಡ್ಬೋದು ಅನ್ನೋಂಥ ಅಷ್ಟು ಈಸಿ ಅಲ್ಲ. ಅವ್ರ ಪ್ರಯತ್ನ ಮೀರಿ ಎಲ್ಲನೂ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಆ ರಂಗನಾಥ ಸ್ವಾಮಿ ಬೆಟ್ಟದ ರಂಗ ಎಲ್ಲರಿಗೂ ಒಳ್ಳೇದು ಮಾಡಿರ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ತೇಜಸ್ ಅಂತ. ನಾನು ಇದಿದ್ದೇನೆ ಕುಣಿಗಲಲ್ಲಿ. ನಾವು ನಮ್ಮ ನಾವು ಯಾವುದೇ ಆಕಾಂಕ್ಷಿಗಳೆಲ್ಲ ಬೇರೆ ಏನೋ ಒಂದು ಆಧಾರ ಅಂತಲ್ಲ. ನಾವು ಅವರ ಒಂದು ಸಹಾಯ ಹಸ್ತಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ನಾವು ಯಾವಾಗಲೂ ಅವ್ರ ಜೊತೆ ಬೆಂಬಲವಾಗಿದ್ದೀವಿ. ಅವರ ಒಳ್ಳೆಯ ದಾರಿಗಳಿಗೆ